ಚೆನ್ನಾರೆಡ್ಡಿಯವರಿಂದ ಕಟ್ಟಿಕೊಟ್ಟಿರೋ ಮನೆಗಳನ್ನ ದಬ್ಬಾಕಬೇಕು ಅಂತ ಹೋಗ್ತಾ ಇದ್ದಾರೆ. ಇವತ್ತು ಬಡವರಿಗೆ ಮಾರ್ಕೆಟ್ ಕೊಡ್ತೀನಿ, ಅಂಗಡಿಗೆ ಕೊಡ್ತೀನಿ ಅಂತೆಲ್ಲ ದಬ್ಬಾಕ್ತಾ ಇದ್ದಾರೆ. 15 ವರ್ಷ 20 ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗು 100 ವರ್ಷ ಇರೋ ಬಿಲ್ಡಿಂಗ್ ದಬ್ಬಾಕ್ತಾ ಇದ್ದಾರೆ. ಹೊಸದಾಗಿ ಬಿಲ್ಡಿಂಗು ಯಾತಕ್ಕೋಸ್ಕರ ಇದು? ಸ್ವಂತ ನಾವೇ ಎಲ್ಲ ಕಾಂಟ್ರಾಕ್ಟ್, ನಾವು ಯಾರಿಗೂ ಕೊಡಲ್ಲ, ಸ್ವಂತ ನಾವೇ ಮಾಡ್ತೀವಿ. 50%, 70%, 50% ಸಿಗ್ತದೆ ನಮ್ಗೆ, ಬಿಲ್ಲು ಹಂಗೆ ಕೊಡ್ತಾರೆ. ಇದೇನ ರಾಜಕಾರಣ ಮಾಡೋದು? ಇಲ್ಲಿ ಬಡವರು ಮನೆಗಳು ಕಟ್ಕೊಂಡಿರೋ ಮನೆಗಳು ಪೀಡಿ ಖಾತೆ ಮಾಡಿ ಇವತ್ತು ಆ ಕಟ್ಟಿರೋ ಮನೆಗಳು 2 ಕಂತು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಕೊಟ್ಟಿರೋದು ಗೌರ್ಮೆಂಟ್ ಜಾಗ ಸರ್ವೆ ನಂಬರಲ್ಲಿ ಖಾತೆ ಮಾಡಿದ್ಮೇಲೆ ಅವರಿಗೆ ಗೌರ್ಮೆಂಟ್ ಜಾಗಕ್ಕೆ 20-30 ಸೈಟ್ ಎಷ್ಟು ಬರ್ತದೆ ಅವರಿಗೆ? ಇಲ್ಲ 94cc ಎಲ್ಲ ಆಕ್ಟಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಸರ್ಕಾರದಲ್ಲೇ ಇದೆ, ಆಕ್ಟಲ್ಲಿ ಬಳಸ್ಕೊಳ್ರಿ. ಆ ಮನೆಗಳೋಗಿ ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು, ಇಲ್ಲಿರುವಂಥ MLA ಅವರು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಮನೆಗಳನ್ನ, ಬಡವ್ರ ಮನೆಗಳನ್ನ ಕಟ್ಟಿರೋ ಮನೆ ಕೂಲಿ ಕಾಸು ಮಾಡಿ ಇವತ್ತು ಇಬ್ಬರು ಗಂಡ ಹೆಂಡತಿ ಮಕ್ಕಳು ಬಂಡೆ ಹೊಡೆದು ಕೂಲಿ ಕಾಸು ಮಾಡಿರೋ ಮನೆ ಕಟ್ಟಾದ್ಮೇಲೆ 2 ಕಂತು ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಎತ್ಕೊಂಡೋಗಿ ಇದು ಯಾವ ನ್ಯಾಯ ಇದು? ಇದೇನು ಆಡಳಿತ? ನೀವು ಆಡಳಿತ ಕೊಡಕ್ಕೆ ಬಂದಿದ್ದೀರಾ ಇಲ್ಲ ಬಡವ್ರನ್ನ ಶೋಷಣೆ ಮಾಡಕ್ಕೆ ಬಂದಿದ್ದೀರಾ? ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಂಥವು ಜಾಸ್ತಿ ನಡೀತಾ ಇದ್ದಾವೆ. ಅವರು ರಸ್ತೆ ಅಗಲೀಕರಣ ಎಲ್ರಿಗೂ ಒಂದೇನೇ ಇರಬೇಕು. ನಮ್ಮ ಅಂಗಡಿಗಳು ನಮ್ದಿರೋತಾವ ಅಗಲೀಕರಣ ಹಾಕ್ಕೊಡ್ದು, ಅವ್ರ ಕುಟುಂಬದಾಗ ಆಸ್ತಿ ಇರೋದು ಅಗಲೀಕರಣ ಹಾಕ್ಕೊಡ್ದು. ಆ ರಸ್ತೆ ಬೇರೆ ರಸ್ತೆ ಇವತ್ತು 100 ಅಡಿ ರಸ್ತೆ ಮಾಡ್ತಾ ಇದ್ದೆ. ನಿನ್ನ ಅಂಗಡಿಗಳಿರೋತಾವ 100 ಅಡಿ ರಸ್ತೆ ಮಾಡೋದು, ಸರ್ಕಲ್ ಮಾಡು ದೊಡ್ಡ. ಇವತ್ತು ನಿಮ್ಮ ಕಾಂಪ್ಲೆಕ್ಸ್ ಇರೋದು ಸರ್ಕಲ್ ಮಾಡು, ದೊಡ್ಡ ಸರ್ಕಲ್ ಮಾಡು, ನಾವು ಒಪ್ಕೊಂತೀವಿ. ಇವತ್ತು ನಿಮ್ದೊಂದು ಅಡಿ ಹೋಗ್ಕೊಡ್ದು, ಬೇರೆ ಬಡವ್ರದ್ದು ಹೋಗ್ಬೇಕಾ? ಇದೇನಾ ನ್ಯಾಯ? ಇದೆಲ್ಲ ದೌರ್ಜನ್ಯವಾಗಿ ಮಾಡ್ತಾ ಇರೋದು. ಇವನ್ನೆಲ್ಲ ನಿಲ್ಲಿಸ್ತಿದ್ರೆ ಇವತ್ತು ನಾವು ಅಲ್ಲಿ ಹೋಗಿ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲ ಇದ್ರ ಬಗ್ಗೆನೇ ಮುಂದೆ ಧರಣಿ, DC ಅವರು ಕೈಗೊಂಬೆ ಹೇಳ್ದಂಗೆ, DC ಅವರೇ ಆಗಲಿ ಈ ನಮ್ಮ ಜಿಲ್ಲೆಯಲ್ಲಿರೋರು ಅವ್ರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾವ್ರು. ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೊಬೇಕು. ಮುಂದೆ ನಿಮ್ಮ ಮೇಲೆ ಬರುವಂಥದ್ದಿದೆ. ಬಡವ್ರಿಗೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರು ಕಷ್ಟ ಬಿದ್ದು ರೂಪಾಯಿ ಕಲ್ಲು ಹೊಡೆದು ಬಂಡಿಗಳಾಗಿ ಹೊಡೆದಿರೋ ದುಡ್ಡು ಕಟ್ಟಿರೋ ಮನೆಗಳನ್ನ ದಬ್ತಾ ಇದ್ದೀರಿ. ನೀವು 2 ಕಂತು ಸರ್ಕಾರದಿಂದ ಕೊಟ್ಟಿರೋ ಕಂತು ನಿಮ್ಗೆ ಎಷ್ಟು ಧೈರ್ಯ? ನಿಮಗೆ ಆ ದುಡ್ಡು ಕಟ್ಟೋರು ಯಾರು? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ರಾಜ್ಯ ಸರ್ಕಾರಗಳು ಕೊಡ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಕ್ಸ್ ಇಂದ ದುಡ್ಡುಗಳು ಎಲ್ಲ ಬಡವರ ಟ್ಯಾಕ್ಸ್ ಇಂದ ಇವತ್ತು ದುಡ್ಡು ಕಟ್ತಾ ಇರೋದು. ಇವತ್ತು ಇಂಥ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ರಾಜಕೀಯ ಉಪಯೋಗಿಸ್ಕೊಂಬೇಡ್ರಿ. ಬಡವರಾಗ ಶ್ರೀಮಂತರ ಮೇಲೆ ಬನ್ನಿ, ರಾಜಕೀಯದವ್ರ ಮೇಲೆ ರಾಜಕೀಯ ಸಾಕ್ಸ್ರಿ. ನೀವು ಕಾಂಗ್ರೆಸ್, ನಾವು BJP ದಳ ಅವ್ರ ಮೇಲೆ ಸಾಕ್ಸ್ರಿ, ರಾಜಕೀಯ ಮಾಡಿ ತೋರಿಸ್ರಿ ಕೆಲಸ. ಬಡವ್ರ ಮೇಲೆ ರಾಜಕೀಯ ಮಾಡೋದೇನು? ಇದೇನು ರಾಜಕೀಯ? ಬಡವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಬಂದಿರೋದು. ಇದನ್ನ ಫಸ್ಟು ದಯವಿಟ್ಟು ಬಿಡಬೇಕು ಅಂತ ಹೇಳ್ತಾ, ಇಲ್ಲ ಮುಂದೆ ನಾವು ಹೋರಾಟ ಮಾಡೋದಕ್ಕೆ ಗಾಂಧಿ ಆಡಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ಈ ಬಡವರಿಗೆ ಶೋಷಣೆ ಮಾಡುವಂಥದ್ದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಾ, ಮುಂದೆ ನಮ್ಮ MP ಅವರು ನಮ್ಮ